ನಾಳೆಯಿಂದ 16 ಜಿಲ್ಲೆಗಳು ಅನ್ಲಾಕ್. ನಾಳೆಯಿಂದ 13 ಜಿಲ್ಲೆಗಳು ಸೆಮಿಲಾಕ್. ಬಸ್ಸು, ಟ್ರೈನು, ಪಬ್ಬು, ಕ್ಲಬ್ಬು, ಹೋಟೆಲ್ಗಳಿಗೆ ಯಾವ ರೂಲ್ಸ್? ನಾಳೆಯಿಂದ ಅನ್ಲಾಕ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ನಾಳೆಯಿಂದ ಅನ್ಲಾಕ್ 2.4 ರಾಜ್ಯದಲ್ಲಿ ಜಾರಿಗೆ ಬರ್ತಾ ಇರುವಂತದ್ದು. ಎಲ್ಲೆಲ್ಲಿ ಯಾವ ರೀತಿಯಾಗಿ ಪರ್ಮಿಷನ್ ಅನ್ನ ನೀಡಲಾಗಿದೆ, ಯಾವುದಕ್ಕೆಲ್ಲ ಅನುಮತಿ ಇದೆ, ಯಾವುದಕ್ಕೆಲ್ಲ ಎಷ್ಟು ಪರ್ಸೆಂಟೇಜ್ ರೆಸ್ಟ್ರಿಕ್ಷನ್ಸ್ ಇದೆ, ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕೆಂದ್ರೆ ಅನ್ಲಾಕ್ 1 ನಲ್ಲಿ ಕೆಲವು ಕ್ಷೇತ್ರಗಳಿಗೆ ಮಾತ್ರ ಅನುಮತಿಯನ್ನ ನೀಡಲಾಗಿತ್ತು. ಇನ್ನ ಕೆಲವೊಂದು ಕ್ಷೇತ್ರಗಳಿಗೆ ಅನುಮತಿಯನ್ನ ನೀಡಿದ್ರೂ ಕೂಡ ಸಾಕಷ್ಟು ನಿರ್ಬಂಧಗಳನ್ನ ವಿಧಿಸಲಾಗಿತ್ತು. ಬಟ್ ಈಗ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನಾಳೆಯಿಂದ ಅರ್ಧ ರಾಜ್ಯ ಅನ್ಲಾಕ್ ಆಗ್ತಾ ಇದೆ, ಇನ್ನು ಉಳಿದಂತೆ ಇನ್ನರ್ಧ ರಾಜ್ಯ ಸೆಮಿಲಾಕ್ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇನ್ನು ಒಂದೇ ಒಂದು ಜಿಲ್ಲೆ ಮಾತ್ರ ಲಾಕ್ ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಯಾಕೆಂದ್ರೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ 5% ಕಡಿಮೆ ಪಾಸಿಟಿವಿಟಿ ರೇಟ್ ಇರುವಂತ ಕಡೆ ಅನ್ಲಾಕ್ ಮಾಡಲಾಗ್ತಾ ಇದೆ. ಕೆಲವೆಡೆ ಅನ್ಲಾಕ್ ಆದ್ರೆ ಇನ್ನ ಕೆಲವು ಕಡೆ ಸೆಮಿ ಲಾಕ್ ಡೌನ್ ಮಾಡಲಾಗ್ತಾ ಇರುವಂತದ್ದು. ಈ ಒಂದು ರೂಲ್ಸ್ ಅಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದಂತ ರೂಲ್ಸ್ ಜುಲೈ 5ರವರೆಗೆ ಅನ್ವಯ ಆಗತ್ತೆ. ಅಂದ್ರೆ 14 ದಿನಗಳ ಕಾಲ ನಿನ್ನೆ ಹೊರಡಿಸಿದಂತ ಮಾರ್ಗಸೂಚಿಯಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಇರೋದಿಲ್ಲ. ನಾಳೆಯಿಂದ KSRTC ಕೂಡ ರೋಡಿಗಿಳಿತಾ ಇದೆ, BMTC ಕೂಡ ರೋಡಿಗಿಳಿತಾ ಇರುವಂತದ್ದು, ಮೆಟ್ರೋ ರೈಲು ಕೂಡ ಹಳಿಗೆ ಇಳಿತಾ ಇದೆ. ಸೊ ಇವಕ್ಕೆಲ್ಲದಕ್ಕೂ ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಅನುಮತಿಯನ್ನ ನೀಡಲಾಗಿರುವಂತದ್ದು. ಇಲ್ಲಿ 50% ಅಷ್ಟು ಮಾತ್ರ ಅನುಮತಿಯನ್ನ ನೀಡಲಾಗಿದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ. ಇನ್ನು ಹೋಟೆಲ್ಗಳಲ್ಲೂ ಕೂಡ ಅಷ್ಟೇ ಕೂತು ಊಟ ತಿಂಡಿ ಎಲ್ಲ ಮಾಡಬಹುದು. ಯಾಕೆಂದ್ರೆ ಇಷ್ಟು ದಿನ ಬರೀ ಪಾರ್ಸಲ್ಗೆ ಮಾತ್ರ ಅವಕಾಶ ಇದ್ದಿದ್ದಂಥದ್ದು. 50% ಮಾತ್ರ ಕೂತು ತಿನ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇನ್ನು ಅಂಗಡಿ ಮುಂಗಟ್ಟುಗಳು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರ್ತವೆ. ಎಲ್ಲಿ ಅಂದ್ರೆ ಅನ್ಲಾಕ್ ಆಗಿರುವಂತ ಜಿಲ್ಲೆಗಳಲ್ಲಿ ಮಾತ್ರ. ನಿನ್ನೆ ಸಿಎಂ ಯಡಿಯೂರಪ್ಪನವರು ಈ ಬಗ್ಗೆ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು ಮೊದಲು ಕೇಳ್ಕೊಂಬರೋಣ. 5% ಕಡಿಮೆ ಪಾಸಿಟಿವ್ ದರ ಇರುವ ಜಿಲ್ಲೆಗಳಾದ ಉತ್ತರ ಕನ್ನಡ, ಬೆಳಗಾವಿ, ಮಂಡ್ಯ, ಕೊಪ್ಪಳ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ, ಬೆಂಗಳೂರು ನಗರ BBMP ಸೇರಿದಂತೆ ಗದಗ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಹಾವೇರಿ, ರಾಮನಗರ, ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಗಳಿಗೆ ಈ ಕೆಳಕಂಡಂತೆ ಸಡಿಲಿಕೆಗಳನ್ನು ಮಾಡಲು ತೀರ್ಮಾನ ಆಗಿದೆ. ಅದು ಈ ರೀತಿ ಇದೆ. ಎಲ್ಲ ಅಂಗಡಿಗಳನ್ನು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೆ ತೆರೆಯೋದಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ. AC ಚಾಲನೆಗೊಳಿಸದೇನೆ ಹೋಟೆಲ್, ಕ್ಲಬ್, ರೆಸ್ಟೋರೆಂಟ್ಗಳಲ್ಲಿ ಮದ್ಯಪಾನ ಹೊರತುಪಡಿಸಿ ಕುಳಿತು ತಿನ್ನೋದಕ್ಕೆ ಸಂಜೆ 5 ಗಂಟೆವರೆಗೆ 50% ಸಾಮರ್ಥ್ಯದೊಂದಿಗೆ ಅವಕಾಶ ಮಾಡಿಕೊಡಲಾಗಿದೆ. ಹೊರಾಂಗಣ ಚಿತ್ರೀಕರಣಕ್ಕೆ ಅವಕಾಶ ನೀಡಲಾಗಿದೆ. ಬಸ್ ಮತ್ತು ಮೆಟ್ರೋ 50% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಣೆಗೆ ಅವಕಾಶ ನೀಡಿದೆ. ಹೊರಾಂಗಣ ಕ್ರೀಡೆಗಳಿಗೆ ವೀಕ್ಷಕರು ಇಲ್ಲದೇನೆ ಅನುಮತಿ ನೀಡಲಾಗಿದೆ. ಸರ್ಕಾರಿ ಖಾಸಗಿ ಕಚೇರಿಗಳಲ್ಲಿ 50% ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸುವುದಕ್ಕೆ ಅನುಮತಿಯನ್ನು ಕೊಡ್ತಾರೆ.